ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಜಾತಿ ದೌರ್ಜನ್ಯ ನಿರ್ಲಕ್ಷಿಸುತ್ತಿರುವ ಪೊಲೀಸ್ ಅಧಿಕಾರಿಗಳ ಕ್ರಮ ಖಂಡನೀಯ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ದಂಟನಮಕ್ಕಿ ಶ್ರೀನಿವಾಸ್ ಆಕ್ರೋಶ ಹೊರಹಾಕಿದರು. ನಮ್ಮ ಈ ಕಾರ್ಮಿಕರಾದ ಚಲುವ ಮತ್ತೆ ಅವರ ಮಡದಿ ಲಕ್ಷ್ಮಿ ಅನ್ನೋರು ಮೂಲತಃ ಮೂಡಿಗೆರೆ ಭಾಗದವರು. ಅವರು ಇಲ್ಲಿ ಚಿಕ್ಕಮಗಳೂರು ತಾಲೂಕಿನ ಬೆಟ್ಟದಮಳ್ಳಿಯಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ಕಳೆದ 1 ವರ್ಷದಿಂದ ಅವರಿಬ್ಬರು ಕೂಡ ಕೂಲಿ ಕೆಲಸ ಜೀತಕ್ಕಿದ್ದು ಕೂಲಿ ಕೆಲಸ ಮಾಡ್ತಾರೆ. ಆದರೆ ಸ್ಥಳೀಯ ಅವರು ಮಗಳು ಬೇರೆ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಟ್ಟದಮಳ್ಳಿಯ ನಾಗೇಶ್ ಗೌಡ್ರು ಅನ್ನೋ ತೋಟದಲ್ಲಿ ಅವ್ರ ಮಗಳು ಕೂಡ ಕೆಲಸ ಮಾಡ್ತಿರ್ತಾರೆ. ಆದರೆ ದುರಂತ ಅಲ್ಲಿ 14 ವರ್ಷಕ್ಕೆ ಅವ್ರ ಮಗಳು ಶಿಕ್ಷಣ ಇಲ್ಲದೆ ಅರಿವಿಲ್ಲದೆ ಒಬ್ಬನ ಜೊತೆ ಸಂಪರ್ಕ ಮಾಡಿದ ಕಾರಣಕ್ಕಾಗಿ ಅವರು ಚಿಕ್ಕ ವಯಸ್ಸಿನಲ್ಲಿ ಅವರು ಗರ್ಭವತಿ ಆಗ್ತಾರೆ. ಆ ಕಾರಣದಿಂದ ಅವ್ರನ್ನ ಬಾಲಮಂದಿರದಲ್ಲಿ ಅವ್ರ ಮಗಳನ್ನು ಇರಿಸಿರ್ತಾರೆ. ಇವ್ರ ಮಗಳನ್ನ ನೋಡಲಿಕ್ಕೋಸ್ಕರ ಇವರು ಒಂದು ಕಡೆ ಜೀತ ಮಾಡಬೇಕು, ಒಂದು ಕಡೆ ಜೀವನ ನೋಡಬೇಕು, ಮಗಳನ್ನ ನೋಡಬೇಕು. ಈ ಕಾನೂನು ವ್ಯವಸ್ಥೆ ಒಳಗಡೆ ಬಾಲಮಂದಿರದಲ್ಲಿ ಸಾಕಬೇಕು ಅನ್ನೋದು ಕಾನೂನು ಇದೆ. ತನ್ನ ಮಗಳನ್ನ ನೋಡಕ್ಕೆ ರಜೆ ಕೊಡಿ ಅಂತ ಕೇಳಿದಾಗ ಸತೀಶ್ ಗೌಡ ಅಂತೇಳಿ ಬೆಟ್ಟದ ಮಳದಿಯ ಸತೀಶ್ ಗೌಡ ಎಂಬ ಭೂಮಾಲೀಕನನ್ನ ರಜೆ ಕೇಳಿದಾಗ ಆ ರಜೆವನ್ನು ನೆನಕರ್ತಾರೆ. ನೀವು ಕೆಲಸ ಮಾಡಬೇಕು, ನಿಮ್ಮ ಮಗಳು ನೋಡಕ್ಕೆ ಹೋಗ್ಬಾರ್ದು ಅಂತೇಳಿ ದರ್ಪವನ್ನು ಮೆರ್ತಾರೆ. ಅವರು ಚಲುವ ಅವರ ತಂದೆಯನ್ನ ಕೇಳಿದಾಗ ಇವರು ಲಕ್ಷ್ಮಿ ಅವರು ನೀನು ಹೋಗಿ ಮಾತಾಡಿಸಿ ಅಂತ ಕೇಳಿದಾಗ ಅವ್ರು ನಾನು ಹೋಗೋದಿಲ್ಲ, ನನಗೆ ಪ್ರತಿನಿತ್ಯ ಹೊಡಿತಾರೆ, ನೀನೇ ಹೋಗಿ ಕೇಳಂತ ರಜೆ ಕೇಳು ಅಂತ ಇವರು ಹೇಳ್ತಾರೆ. ತದನಂತರ ಲಕ್ಷ್ಮಿ ಅವರು ಏನು ಮಾಡ್ತಾರೆ, ನಾನೇ ಹೋಗಿ ಕೇಳ್ತೀನಿ ಅಂತ ಸ್ವಲ್ಪ ಧೈರ್ಯದಿಂದ ನನ್ನ ಮಗಳನ್ನ ನೋಡಲೇಬೇಕು ಸರ್, ದಯಮಾಡಿ ನನ್ನ ಮಗಳು ಇನ್ನೂ 14 ವರ್ಷ ಅವಳು ಪ್ರೆಗ್ನೆಂಟ್ ಆಗಿದ್ದಾರೆ, ಮಗು ಕೂಡ ಆಗಿದೆ, ಹಾಗಾಗಿ ಮಗುನ ನೋಡಬೇಕು, ನಾನು ಬಾಲಮಂದಿರಕ್ಕೆ ಹೋಗ್ತೀನಿ ಚಿಕ್ಕಮಗಳೂರು ಕೇಳಿದಾಗ ಬಟ್ಟೆಯನ್ನು ವ್ಯವಸ್ಥೆಗೊಳಿಸಿ ಒಂದು ಕೊಠಡಿಯಲ್ಲಿ ಕೂಗಾಡಿ ಬೆತ್ತದಿಂದ ಮನ ಬಂದಂತೆ ಬಿಡುತ್ತೆ. ನಾವು ಕಳೆದ ಇವ್ರನ್ನ 8ನೇ ತಾರೀಕು ನಾವು ಅಡ್ಮಿಟ್ ಮಾಡೋದು. ಬಾಲಮಂದಿರದಲ್ಲೂ ಕೂಡ ಯಾವುದೇ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇವ್ರು ಕರ್ಕೊಂಡ್ಬಂದು ಅಲ್ಲಿ ಟ್ರೀಟ್ಮೆಂಟ್ ಪುಸ್ತಕದ ವ್ಯವಸ್ಥೆ ಮಾಡಲೇ ಇಲ್ಲ. ಯಾವ ಕಾರಣಕ್ಕಾಗಿ ಮಾಡಿಲ್ವಾ, ತಡ ಮಾಡಿದ್ರು ಗೊತ್ತಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 29ರಂದು ಪರಿಶಿಷ್ಟ ಜಾತಿಯ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದು, ಈ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಾಗಿದ್ದರೂ ಸಹ ಮಹಿಳಾ ಪೊಲೀಸ್ ಠಾಣಾ ನಿರೀಕ್ಷಕರು ಆರೋಪಿಗಳಾದ ಕಾರ್ತಿಕ್, ಪುಷ್ಪ, ನಂದನ್ ಇವರನ್ನ ಬಂಧಿಸದೆ ಕಾನೂನು ಉಲ್ಲಂಘಿಸುತ್ತಿದ್ದಾರೆ ಎಂದರು. 25ನೇ ತಾರೀಕು ಸ್ಥಳೀಯ ಅದನ್ನು ನಾವು ಹೆಸರು ಹೇಳಲಿಕ್ಕಿಲ್ಲ, ಯಾಕಂದ್ರೆ ಕಾನೂನಲ್ಲಿ ಹಂಗೆ ಇದೆ, ಹುಡುಗಿ ಹೆಸರು ಹೇಳಬಾರ್ದು, ಹುಡುಗಿ ಮುಖ ತೋರಿಸಬಾರ್ದು ಅಂತಿದೆ. ಆ ಕಾರಣದಿಂದ ನಾವು ಅವರ ಒಪ್ಪಿಗೆ ತಗೊಂಡು ಇವತ್ತು ಪತ್ರಿಕಾಗೋಷ್ಠಿ ಅವ್ರದ್ದು ಕೂಡ ನಾವು ಉಲ್ಲೇಖ ಮಾಡಿದ್ವಿ. ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ತಕ್ಷಣ ಒಂದು ವಾಹನ ತಗೊಂಡೋಗಿ ಇವ್ರನ್ನ ಕರ್ಕೊಂಡ್ಬಂದು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ ಕಾರಣಕ್ಕಾಗಿ ಸ್ವಲ್ಪ ಗುಣಮುಖ ಆಗಿದ್ರೆ ಇವತ್ತು ಡಿಸ್ಚಾರ್ಜ್ ಮಾಡಿದ್ದಾರೆ. ಸತೀಶ್ ಗೌಡರ ಮೇಲೆ FIR ಆಗಿದ್ರು ಕೂಡ ಅವ್ರ ಮೇಲೆ ಹಲವಾರು 4-5 ಸೆಕ್ಷನ್ಗಳು ಹಾಕಿದ್ರು ಕೂಡ ನಾನ್ ಬೇಲೆಬಲ್ ಕೇಸ್ ಆಗಿದ್ರು ಕೂಡ ಸತೀಶ್ ಗೌಡ ನೀನು ಆರಾಮಾಗಿ ಅಲ್ಲಿ ಕಾಲ ತಿಳ್ಕೊಂಡು ಅಲ್ಲೇ ಮನೆ ಹತ್ರ ಓಡಾಡ್ತೀವಿ. ಪೊಲೀಸ್ ಹಾಕಿದ್ರೆ ಏನ್ ಮಾಡ್ತೀವಿ? ಪೊಲೀಸ್ ವ್ಯವಸ್ಥೆನೇ ಅವ್ರ ಕಡೆ ಇದ್ರೆ ಈ ತರ ಕಾರ್ಮಿಕರ ಪರಿಸ್ಥಿತಿ ಇವತ್ತು ಸರ್ಕಾರ ಹಂಗೆ ಮಾತಾಡೋದಂದು ನಡ್ಕೊಳ್ಳೋದಂದು ಮಾಡ್ತಾ ಇದೆ. ಇದನ್ನ ರಕ್ಷಣೆ ಕೊಡಬೇಕಾದಂತ ಜವಾಬ್ದಾರಿ ಇರ್ತಕ್ಕಂಥ IPS IAS ಮಾಡಬಂದಂತ ಅಧಿಕಾರಿಗಳು ಮತ್ತೆ ಕಣ್ಣು ಮುಚ್ಚಿ ಕೂತಿದ್ದಾರೆ ಅನ್ನೋದು. ನೀವು ಯಾವ ಪರ ಕೆಲಸ ಮಾಡ್ತಿದ್ದೀರ ಅನ್ನೋದು ಯಾಕೆ ಮಾಡ್ತಾ ಇಲ್ಲ ಅನ್ನೋದು. ಒಂದು ಕಡೆ ಬಡವರನ್ನೇ ಕಾರ್ಮಿಕರನ್ನೇ ದೇವರು ಅಂತ ಒಂದು ಕಡೆ ಹೇಳೋದು, ಇನ್ನೊಂದು ಕಡೆ ಬಡವರು ಪರವಾಗಿದೆ ಅಂತ ಹೇಳೋದು, ಇನ್ನೊಂದು ಕಡೆ ಈ ರೀತಿ ದೌರ್ಜನ್ಯ ನಡೆದ್ರೂ ಕೂಡ ನಮ್ಗೆ ಏನೂ ಗೊತ್ತಿಲ್ಲ ಅಂತೇಳಿ ಸುಮ್ಮನೆ ಇರೋದು. ರಜೆ ಕೇಳಿದೆ, ಗೌರಿ ಒಂದು ದಿವಸ ರಜೆ ಕೊಡಿ, ನಾನು ಚಲೋ ಹೋಗಿ ವಸತಿ ನೋಡ್ಕೊಂಡು ಬಂದು ನಾಳೆ ಮಂಗಳೂರು ಕೆಲಸಕ್ಕೆ ಬರ್ತೀನಿ ಅಂತ. ಅದಕ್ಕೆ ಎಲ್ಲ ಹೊಡೆದು ಹಿಡಿದು ಹಿಂಗೆ ದೂಕಿ ಇಲ್ಲಿ ಎದೆಗೆ ಇಲ್ಲ, ಗೇಟಿಂದ ಹೊರಗೆ ಆಗಿದ್ದು. ಇದು ಬಂಗ್ಲೆ ಮೇಲೆ ರೋಡಿಂದ ರೋಡಲ್ಲಿ, ಇದು ರೋಡ್ ಅಂದ್ರೆ ಇದು ಬಂಗ್ಲೆ, ಅದ್ರ ಕೆಳಗಡೆ ಡೌನ್ ಅಲ್ಲಿ ಲೈನ್ ಇರೋದು. ಅದು 7 ಬೆತ್ತವ್ರು ಯಾವಾಗಲೂ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ನಾಯಿನ ವಾಕ್ ಮಾಡ್ಕೊಂಡು ಬಿಟ್ಕೊಂಡು ಬರ್ಬೇಕಾರೆ ಅವ್ರ ಕೈ ಯಾವಾಗಲೂ ಬೆತ್ತ ಇರುತ್ತೆ. ನಾಯಿನ ಬಿಟ್ಕೊಂಡು ಅಲ್ಲಿ ಕಟ್ಟೆ ಇದೆ, ಕಟ್ಟೆ ಮೇಲೆ ಹತ್ತಿ ನಿಂತ್ಕೊಂಡಿದ್ರು. ನನಗೆ ನೋವು ತಡ್ಕೊಳಕ್ಕಾಗಿಲ್ಲ, ಉಗುರೆಲ್ಲ ಜುಮ್ ಜುಮ್ ಅಂತ ಎಳಿತಾ ಇತ್ತು. ಇನ್ನೂ ಇದು ಏನು ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಇವ್ರು ಟೀ ಕಾಯಿಸ್ತಾ ಇದ್ರು, ಹೋಗ್ಬಿಟ್ಟು ಅಳ್ತಾ ಇದ್ದೆ. ಇವ್ರು ನನ್ನ ಲಕ್ಷ್ಮಿ ಅಂತ ಕರೀತು, ಬಾರೆ ಒಂದು ಕರಿ ಅಮ್ಮ ಕರೀತಾರೆ. ಅಮ್ಮ ಏನು ಹೊಳ್ತಾ ಇದೆ ಯಾಕಮ್ಮ ಅಂದರು. ರಜೆ ಕೇಳಕ್ಕೆ ಹೋಗಿದ್ದೆ, ಅದಕ್ಕೆ ಹೋಗಿ ಹೊಡೆದು ಬಿಟ್ಟು ಅಂತ. ನೀನು ಯಾಕಮ್ಮ ಹೋಗಿದ್ದೆ ಅಂತೇಳಿ. ಆಮೇಲೆ ಸರಿ ಆಯ್ತು ಬಿಡು, ರೆಡಿ ಆಗು ಹೋಗೋಣ, ಹೋಗಿ ವಸತಿ ನೋಡ್ಕೊಂಡು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡ್ತೀನಿ ಬಾ. ಬೇರೆಯವ್ರ ಸಾಲಕ್ಕೋಸ್ಕರ ನನ್ನ ಮಗಳನ್ನ ಸಣ್ಣ ಮಗುನ ಇಟ್ಕೊಂಡು ಬೇರೆಯವ್ರ ಮನೆಗೆ ಬೇರೆಯವ್ರಿಗೆ ನಮ್ಮ ಸಾಲ ಕೊಟ್ಟಿರೋದು. ಹುಡುಗ ನಮ್ಮ ಕಡೆ ಹುಡುಗನು
ಬೇರೆಯವ್ರನ್ನು ಸಾಲ ಇಸ್ಕೊಂಡು ಹೋಗಿ ತಿಂದು ಖರ್ಚು ಮಾಡ್ಕೊಂಡ. ಇವಳು ಜೊತೆಲಿದ್ದಲ್ಲ, ನೀನು ಜೊತೆಲಿದ್ದಲ್ಲ, ಬಾ ನೀನು ಸಾಲ ತೀರ್ಸು ಅಂತ ನಮ್ಮ ಹುಡುಗಿನೂ ಪಾಪನ ಕರ್ಕೊಂಡು 80,000 ಸಾಲ. ಬಡ್ಡಿ ಇದು ಬರ್ಕೊಡ್ತಾರಲ್ಲ. ಸುದ್ದಿಗೋಷ್ಠಿಯಲ್ಲಿ ಕೃಷ್ಣಮೂರ್ತಿ, ಬಾಲಕೃಷ್ಣ, ರಾಕೇಶ್, ಮಂಜುನಾಥ್, ಹೇಮಂತ್ ಉಪಸ್ಥಿತರಿದ್ದರು.